ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಯು ಆರ್ ಆಲ್ ವೆಲ್. ಇವತ್ತು ಸಂಡೇ ಆಗಿರೋದ್ರಿಂದ ನಮಗೆ ಇವತ್ತು ಡ್ಯೂಟಿಗೆ ರಜಾ ಸಂಡೇ, ಹಾಗಾಗಿ ಲೇಟಾಗಿ ಎದ್ದು ಈಗ ರವೆ ರೊಟ್ಟಿ ತಿಂಡಿ ತಿಂದು ಕೂತಿದ್ದೀನಿ. ಹಾಗೆ ಸ್ವಲ್ಪ ಟಿ ವಿ ನೋಡೋಣ ಅಂತ ಕೂತ್ಕೊಂಡೆ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರು ನಿಧನರಾಗಿದ್ದಾರಲ್ವ, ಅದರದ ಲೈವ್ ಕಾರ್ಯಕ್ರಮ ನಡೀತಾ ಇದೆ, ಟೆಲಿಕಾಸ್ಟ್ ಮಾಡ್ತಾ ಇದ್ದಾರೆ. ತುಂಬ ಬೇಸರದ ಸಂಗತಿ. ಸಂಡೇ ಇದನ್ನು ನೋಡ್ಕೊಂಡು ಕೂತ್ಕೊಳ್ಳೋಣ ಅಂತ ನೋಡ್ತಾ ಕೂತಿ ನೋಡಿ. ಇವಳು ನನ್ನ ಮಗಳು ಈಶಾ ಅಂತ, ನನಗೊಬ್ಬಳೇ ಮಗಳೇ ಇರೋದು. ಇವಳು ದಿನ ಬೆಳಿಗ್ಗೆ ಎದ್ದು ಸ್ವಲ್ಪ ಟಿ ವಿ ಹಾಕ್ಕೊಂಡು ಜುಂಬಾ ಅಂತ ಬರುತ್ತೆ ಟಿ ವಿಯಲ್ಲಿ, ಯೂಟ್ಯೂಬ್ ಚಾನಲಲ್ಲಿ, ಅದನ್ನು ನೋಡಿಕೊಂಡು ಸ್ವಲ್ಪ ಬಾಡಿ ಎಕ್ಸಸೈಸ್ ಮಾಡ್ತಾ ಇರ್ತಾಳೆ. ಯಾಕಂದರೆ ಸ್ವಲ್ಪ ಬೆಳಿಗ್ಗೆ ಎದ್ದು ಈ ಥರ ಎಕ್ಸಸೈಸ್ ಅಥವಾ ತುಂಬ ಏನಾದರೂ ಮಾಡ್ತಾ ಇದ್ದರೆ ಸ್ವಲ್ಪ ನಮಗೆ ರಿಲ್ಯಾಕ್ಸ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಭಾನುವಾರ ಊಟ ಮಾಡಿಲ್ಲ ಏನು ಇನ್ನೂ ತನಕ. ನನ್ನ ಮಗಳು ಇವತ್ತು ಸಾಯಿಬಾಬಾ ದೇವರ ದೇವಸ್ಥಾನದಲ್ಲಿ, ರಾಮ ಮಂದಿರದಲ್ಲಿ ಭಜನೆ ಇದೆ ಅಂತ ಹೇಳ್ಬಿಟ್ಟು ಭಜನೆ ತಂಡದವ್ರ ಜೊತೆ ಹೋಗಿದ್ದಾಳೆ. ಅವಳು ಪ್ರತಿ ದಿವಸ ತಪ್ಪದೆ ಬಾಬಾ ದೇವಸ್ಥಾನಕ್ಕೆ ಹೋಗ್ತಾಳೆ. ಎನ್.ಆರ್. ಕಾಲೋನಿಯಲ್ಲಿ ಇರುವಂಥ ಶ್ರೀ ಸಾಯಿಬಾಬಾ ದೇವಸ್ಥಾನ. ಅವಳು 7ನೇ ಕ್ಲಾಸಲ್ಲಿ ಇರುವಾಗಿಂದ ಬಾಬಾ ದೇವಸ್ಥಾನಕ್ಕೆ ಹೋಗೋಕ್ಕೆ ಶುರು ಮಾಡಿದ್ದಾಳೆ. ಹಾಗಾಗಿ ಅವಳು ಅಲ್ಲಿ ಪ್ರತಿ ಸಲನೂ ತಪ್ಪದೆ ಅವ್ರ ಭಜನೆ ತಂಡದ ಜೊತೆ ಇರ್ತಾಳೆ. ಸೊ ಆ ಭಜನೆ ತಂಡದ ಜೊತೆ ಈಗ ರಜೆ ಇದ್ದಾಗ, ಅವಳು ಹಾಸ್ಪಿಟಲಲ್ಲೇ ಕೆಲಸ ಮಾಡೋದು, ಸೊ ರಜೆ ಇದ್ದಾಗ ಅವಳು ದೇವಸ್ಥಾನಕ್ಕೆ ಹೋಗ್ತಾಳೆ. ಪ್ರತಿ ಸಂಜೆ ಅವಳು ತಪ್ಪದೆ ಬಾಬಾ ದೇವಸ್ಥಾನದಲ್ಲಿ ಭಜನೆ ಮಾಡೋಕ್ಕೆ ಹೋಗ್ತಾಳೆ. ಅಂದರೆ ಭಜನೆ ಅವ್ರದ್ದೊಂದು ಗ್ರೂಪ್ ಇದೆ, ಅಲ್ಲಿ ಪ್ರತಿ ದಿವಸ ಭಜನೆ ನಡೀತೆ ಬಾಬಾ ದೇವಸ್ಥಾನದಲ್ಲಿ. ಎನ್.ಆರ್. ಕಾಲೋನಿಯಲ್ಲಿ ಶ್ರೀ ಸಾಯಿಬಾಬಾ ದೇವಸ್ಥಾನ ಇದೆ. ಒಂದು ಸಲ ಇಲ್ಲೇ ಹತ್ರದವ್ರು ಯಾರಾದರೂ ಇದ್ದರೆ ಭೇಟಿ ಕೊಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ರಾಮ ಮಂದಿರದಲ್ಲಿ ಭಜನೆ ಇತ್ತು, ಸೊ ಹಾಗಾಗಿ ಅಲ್ಲೋಗಿದ್ದಾಳೆ. ಸೊ ನಾನು ಒಬ್ಬಳೇ ಇರೋದ್ರಿಂದ ನಾನೊಬ್ಬಳಿಗೋಸ್ಕರ ಅನ್ನ ಮಾಡ್ಕೋಬೇಕಲ್ಲ ಅಂದ್ಕೊಂಡು ನಿನ್ನೆದು ಸ್ವಲ್ಪ ಸಾಂಬಾರು ಉಳಿದಿತ್ತು, ಅದೇ ಸಾಂಬಾರು ಹಾಕ್ಕೊಂಡು ಮೊಟ್ಟೆ ಸಾರು ಅನ್ನ ಮಾಡಿ ಈಗ ತಿಂದೆ. ಈಗ ಸ್ವಲ್ಪ ರೆಸ್ಟ್ ಮಾಡಿ ಈಗ ಜಯನಗರ 4th ಬ್ಲಾಕು ಕಾಂಪ್ಲೆಕ್ಸು ಹೋಗ್ಬಿಟ್ಟು ಬರೋಣ ಅಂತ ಈಗ ಹೊರಟಿದ್ದೀನಿ. ನಮ್ಮ ಮನೆಯಲ್ಲಿ ಹೊಸ ಮನೆಗೆ ಶಿಫ್ಟ್ ಆಗಿದ್ದಲ್ವ, ಹಾಗಾಗಿ ಮೀಟ್ರ್ ಹಾಕೋಕ್ಕೆ ಬಂದಿದ್ದರು. ಕರೆಂಟ್ ಮೀಟ್ರ್ ಸಪ್ರೇಟಾಗಿ ಹಾಕಿರಲಿಲ್ಲ. ಸೊ ಈಗ ಎಲ್ಲರಿಗೂ ಸಪ್ರೇಟಾಗಿ ಮೀಟ್ರ್ ಹಾಕ್ಕೊಟ್ಟಿದ್ದಾರೆ. 2 months ಆಯಿತು. ಸೊ ಒಂದೇ ಮೀಟ್ರಲ್ಲಿ 4 ಮನೆಯವರು ಶೇರ್ ಮಾಡ್ತಾಯಿದ್ದೀವಿ. ಸೊ ಓನರ್ ಹತ್ರ ಹೆಂಗೋ ಗುದ್ದಾಡಿ ಒದ್ದಾಡಿ ಪ್ರತಿ ತಿಂಗಳು 1,500 2 ತಿಂಗಳಿಂದ ಕೊಡ್ತಾಯಿದ್ದೀವಿ. ಸೊ ಗುದ್ದಾಡಿ ಒದ್ದಾಡಿ ಹೆಂಗೋ ಇವತ್ತು ಬಂದು ಸಪ್ರೇಟಾಗಿ ಮೀಟ್ರ್ ಹಾಕಿದ್ದಾರೆ. ಇನ್ನು ನೋಡಬೇಕು ಎಷ್ಟು ಕರೆಂಟ್ ಬರುತ್ತೆ ಅಂತ. ಸೊ ಇದು ನಮ್ಮದು ಮನೆ ನೋಡಿ. ಇನ್ನು ಸ್ಕ್ರೀನ್ ಕೂಡ ಹಾಕಿ ಕೊಟ್ಟಿಲ್ಲ ನೋಡಿ. ಕಿಟಕಿಗೆ ಸ್ಕ್ರೀನ್ ಹಾಕಿ ಕೊಡಿ ಅಂತ ಕೇಳಿದ್ದೀವಿ, 2 ತಿಂಗಳಾಯಿತು, ಅದೂ ಮಾಡ್ತಾಯಿಲ್ಲ. ಸೊ ಇವು ಮನೆ ಓನರ್ಗಳ ಹತ್ರ ಕಿರ್ಚಾಡಿದ್ರು, ಏನಾದರೂ ಕೇಳೋಕ್ಕೆ ಹೋದರೆ ಮನೆ ಖಾಲಿ ಮಾಡಿ ಅಂತ ಒಂದೇ ಉತ್ತರ. ನಾವು ಮನೆ ಖಾಲಿ ಮಾಡೋದು ಅವ್ರಿಗೆ ಎಷ್ಟು ಕಷ್ಟ ಇದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಈ ಬೆಂಗಳೂರಲ್ಲಿ ನಾನು ನನ್ನ ಮಗಳು ಇಬ್ಬರೇ ಇರೋದು, ಸಿಂಗಲ್ ಪೇರೆಂಟ್, ಎಷ್ಟು ಸಲ ಮನೆ ಶಿಫ್ಟ್ ಮಾಡೋದು. ಹಾಗಾಗಿ ಅವ್ರಿಗೆ ಹೇಳಿದ್ದೀನಿ, ಈ ಥರ ಮನೆ ಖಾಲಿ ಮಾಡಿ ಅಂತ ಹೇಳೋವಂಥ ರೈಟ್ಸ್ ನಿಮಗಿಲ್ಲ. ಸೊ 11 monthsಗೆ ಅಗ್ರಿಮೆಂಟ್ ಮಾಡಿದ ಮೇಲೆ ಮನೆ ಖಾಲಿ ಮಾಡೋಕ್ಕೆ ನೀವು ಯಾರು ಹೇಳೋದಕ್ಕೆ? ನೀವು ಬರುವಾಗಲೇ ಎಲ್ಲ ಸರಿ ಮಾಡಿ ಕೊಟ್ಟಿದ್ದರೆ ನಾವ್ಯಾಕೆ ನಿಮ್ಮ ಹತ್ರ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ದೀವಿ. ಹಾಗಾಗಿ ಇವತ್ತು ಮೀಟ್ರ್ ಸಪ್ರೇಟಾಗಿ ಹಾಕಿದ್ದಾರೆ. 2 ಮನೆ ಇದೆ ಮೇಲ್ಗಡೆ. ಅವ್ರು ಯಾರು ಏನು ಮಾತಾಡಲ್ಲ, ನಾವು ಮಾತಾಡಲೇಬೇಕು, ಯಾಕಂದ್ರೆ ನಮಗೆ ಕಷ್ಟ ಆಗ್ತಿರೋದು. ಆದ್ದರಿಂದ ನಾನು ಮೊನ್ನೆಲ್ಲ ಫೈಟ್ ಮಾಡಿ ಇವತ್ತು ಮೀಟ್ರ್ ಸಪ್ರೇಟ್ ಹಾಕಿದ್ದಾರೆ. ಸೊ ಅದೊಂದು ಸಂತೋಷ ಸುದ್ದಿ. ಇವತ್ತು ಭಾನುವಾರ ನಾನು ಎಲ್ಲಿ ವಾಯ್ಸ್ ಎತ್ತಬೇಕೋ ಅಲ್ಲಿ ವಾಯ್ಸ್ ಎತ್ತುತ್ತೀನಿ. ಯಾಕಂದರೆ ನಾವು ಕಷ್ಟಪಟ್ಟು ದುಡಿತೀವಿ, ಯಾರು ಮುಂದೆ ಕೈ ಚಾಚ್ಕೊಂಡು ಹೋಗಲ್ಲ. ನಾನಾಯಿತು, ನನ್ನ ಮಗಳಾಯಿತು, ಕೆಲಸ ಆಯಿತು, ಮನೆ ಆಯಿತು, ಇಷ್ಟೇ ನಮ್ಮ ಜೀವನ. ಸರಿ ಫ್ರೆಂಡ್ಸ್, ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಟ್ಟು ಜಯನಗರ ಎಲ್ಲ ಹೋಗ್ಬಿಟ್ಟು ಸ್ವಲ್ಪ ಬರ್ತೀನಿ. ಯಾಕಂದರೆ ಮನೆಯಲ್ಲೂ ಕೂತ್ಕೊಂಡು ತುಂಬ ಬೇಜಾರಾಗುತ್ತೆ, ಒಬ್ಬಳೇ ಅಲ್ವಾ, ಹಾಗಾಗಿ ತುಂಬ ಬೇಜಾರಾಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಎಲ್ಲಾದರೂ ಒಂದು ಜಯನಗರ ಕಾಂಪ್ಲೆಕ್ಸ್ ಆ ಥರ ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀನಿ ಅಷ್ಟೇ. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ನಾನು ಜಯನಗರ ದಾವಣಗೆರೆ ಬೆಣ್ಣೆ ದೋಸೆಗೆ ಬಂದಿದ್ದೀನಿ. ನೀವು ಬನ್ನಿ ದೋಸೆ ತಿನ್ನೋಣ. ನೋಡಿ, ಅಲ್ಲಿಂದ ನಾನು ಕಾಫಿ ಕುಡಿಯೋಕ್ಕೆ ಜಯನಗರ ದೋಸೆ ಕ್ಯಾಂಪ್ ಬಂದಿದ್ದೀನಿ.
ನೋಡಿ ನಾನು ಮತ್ತೆ ಸ್ಯಾಂಡ್ವಿಚ್ ಮತ್ತು ಟೀ ತೊಗೊಂಡಿದ್ದೀನಿ. ನಾವೇನು ತಿಂತೀವಿ, ಏನು ಡಯಟ್ ಮಾಡಿರ್ತೀವಿ ಅದು ಮುಖ್ಯ ಅಲ್ಲ. ನಾವು ತಿನ್ನೋದು ತಿನ್ನಬೇಕು. ಹಾಗೆ ನಾವೇನು ತಿಂತೀವಿ ಅದನ್ನು ಖರ್ಚು ಮಾಡಬೇಕು. ಈ ಲೇಕ್ ಪಾರ್ಕಲ್ಲಿ ವಾಕಿಂಗ್ ಮಾಡೋದಕ್ಕೆ 1 ರೌಂಡ್ ಹೊಡೆದ್ರೆ ಸಾಕು. ಹಾಗೆ ಎಲ್ಲ ಕನ್ನಡ ಸಾಂಗ್ಸ್ ಹಾಕ್ತಾರೆ ಇಲ್ಲಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ನಾನು ಬೋಟಿಂಗ್ ಕೂಡ ತೋರಿಸ್ತೀನಿ. ಲೇಕಲ್ಲಿ ಚೆನ್ನಾಗಿದೆ. ಎಲ್ಲರೂ ಆರೋಗ್ಯವಾಗಿರಿ. ಪ್ರತಿದಿನ ಅಟ್ಲೀಸ್ಟ್ ಒಂದು 30 ನಿಮಿಷ ವಾಕ್ ಮಾಡಿ ಅಷ್ಟೇ. ನನ್ನ ಹಾಸ್ಪಿಟಲಲ್ಲಿ ನಮ್ಮ ಡಾಕ್ಟರ್ಸ್ ಎಲ್ಲ ಬಿಡದ್ದೆ ಡೈಲಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ 30 ಮಿನಿಟ್ಸ್ ವಾಕ್ಗಂತಲೇ ಇಡ್ತಾರೆ. ಸೊ ಅವ್ರು ಹೇಳೋದು ಒಂದೇ, ನಮ್ಮ ಹೃದಯ ಚೆನ್ನಾಗಿರಬೇಕು ಅಂದರೆ ಡೈಲಿ ವಾಕ್ ಮಾಡಲೇಬೇಕು ವಿತೌಟ್ ಮಿಸ್. ಪಾರ್ಕ್ ಒಳಗಡೆ ಮೊಲ ಕೂಡ ಇದೆ ನೋಡಿ. ಇದು ಮೊಲ, ಇದು ಮೊಲ ಅಲ್ಲ, ಬಾತುಕೋಳಿ. ಇದು ಡಕ್ಕು, ಅದು ರ್ಯಾಬಿಟ್. ನೋಡಿ ಇದು ಯಡಿಯೂರು ಲೇಕು. ಇಲ್ಲಿ ಬೋಟಿಂಗ್ ಕೂಡ ಇದೆ. ಸಂಡೇ ತುಂಬ ರಶ್ ಇರುತ್ತೆ, ಇಲ್ಲಿ ತುಂಬ ಜನ ಬರ್ತಾರೆ. ತುಂಬ ದೊಡ್ಡ ಲೇಕ್ ಇದು. ನಮ್ಮ ಮನೆಗೆ ಹತ್ರ ಇದೆ. ಯಾರಿಗಾದರೂ ಈ ಕಡೆ ಇರೋರು ಯಡಿಯೂರಿಗೆ ಒಮ್ಮೆ ಭೇಟಿ ಕೊಡಿ. ನೋಡಿ ಇದು ಯಡಿಯೂರು ಲೇಕ್ ಎಂಟ್ರೆನ್ಸ್. ತುಂಬ ಜನ ವಾಕ್ ಬರ್ತಾರೆ ನೋಡಿ, ತುಂಬ ಚೆನ್ನಾಗಿರುತ್ತೆ ಸಾಯಂಕಾಲ. ಅದು ಬೇರೆ ಇವತ್ತು ಭಾನುವಾರ ಅಲ್ವಾ. ಈಗ ಸ್ವಲ್ಪ ಎಕ್ಸಸೈಸ್ ಮಾಡೋಣ ಅಂತ ಬಂದೆ. ನೋಡಿ ಇಲ್ಲೆಲ್ಲ ಎಕ್ಸಸೈಸ್ ಅನ್ನೋದಿದೆ. ಜಿಮ್ಮಲ್ಲಿ ಏನಿರುತ್ತೆ ಅದೆಲ್ಲ ಇಲ್ಲೇ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ನಾನಿಲ್ಲೇ ಎಕ್ಸಸೈಸ್ ಮಾಡ್ತೀನಿ ಸ್ವಲ್ಪ. ನೋಡಿ ವಾಕಿಂದ ನಾನು ಸೀದಾ ಚಿಕನ್ ಅಂಗಡಿಗೆ ಬಂದೆ. ಚಿಕನ್ ತೊಗೊಂಡೆ ಸ್ವಲ್ಪ. ನೋಡಿ ಈಗ ಚಿಕನ್ ತೊಗೊಂಡು ಮನೆಗೆ ಬಂದೆ. ಹಾಗೆ ಪೆಪ್ಪರ್ ಚಿಕನ್ ಮಾಡಿದ್ದೀನಿ. ಆಮೇಲೆ ಪಾಲಕ್ ಮತ್ತು ದಾಲ್ ಹಾಕ್ಬಿಟ್ಟು, ಬೇಳೆ ಹಾಕ್ಬಿಟ್ಟು ಪಾಲಕ್ ಬೇಳೆ ಸಾರು ಮಾಡಿದ್ದೀನಿ. ನನ್ನ ಮಗಳು ಇನ್ನೂ ದೇವಸ್ಥಾನಕ್ಕೆ ಹೋಗಿರೋಳು, ಬಂದಿಲ್ಲ. ಬಂದಮೇಲೆ ಒಟ್ಟಿಗೆ ಊಟ ಮಾಡ್ತೀವಿ. ಇಷ್ಟೇ ನಮ್ಮದು ಸಂಡೇ ಲೈಫು. ತೋರಿಸ್ತೀನಿ ನಿಮಗೆ. ಇದು ಪಾಲಕ್ ಮತ್ತು ಬೇಳೆ ಸಾರು, ಆಮೇಲೆ ಇದು ಪೆಪ್ಪರ್ ಚಿಕನ್ ಮಾಡಿರೋ ತೋರಿಸ್ತೀನಿ ರೀ. ನೋಡಿ ಫ್ರೆಂಡ್ಸ್, ನಂದು ಪೆಪ್ಪರ್ ಚಿಕನ್ ಆ್ಯಂಡ್ ಪಾಲಕ್ ಮತ್ತು ದಾಲ್ ಸಾರು ಬಿಸಿ ಬಿಸಿಯಾಗಿ ರೆಡಿಯಾಗಿದೆ. ಆಮೇಲೆ ಇಲ್ಲಿ ಅನ್ನ ಮಾಡಿದ್ದೀನಿ. ಸೊ ನನ್ನ ಮಗಳು ಬಂದ ಮೇಲೆ ಇಬ್ಬರ ಜೊತೆಗೆ ಊಟ ಮಾಡ್ತೀವಿ. ಇದು ನಮ್ಮ ಕಿಚನ್ ನೋಡಿ, ಈ ಥರ ಇದೆ ನಮ್ಮ ಕಿಚನ್. ಏನು ಕ್ಲೀನ್ ಮಾಡಿಲ್ಲ, ಹಾಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಫ್ರಿಡ್ಜ್ ಇಟ್ಟಿದ್ದೀವಿ. ಇದು ನನ್ನ ಮಗಳು ನೋಡಿ, ಈ ಥರ ಇದೆ ನಮ್ಮ ಕಿಚನ್. ಇಷ್ಟೇ. ಇದು ನಮ್ಮ ಕಿಚನ್. ಓಪನ್ ಕಿಚನ್ ಬಂದು ಹಾಲಿಂದ ಲೆಫ್ಟ್ಗೆ ಹೋದರೆ ಇದು ಕಿಚನ್ ಬರುತ್ತೆ ನೋಡಿ. ಇಲ್ಲಿ ಇನ್ನೂ 2 ಮಂತ್ಸ್ ಆಗಿದ್ದು ಅಷ್ಟೇ ಈ ಮನೆಗೆ ಬಂದು. ಇನ್ನೂ ಏನೂ ಕರೆಕ್ಟಾಗಿ ರೆಡಿ ಮಾಡಿಲ್ಲ. ಕೆಲಸ ಅದು ಇದು ಜಂಜಾಟದಲ್ಲಿ ಮನೆಯಲ್ಲಿ ಭಾನುವಾರ ಒಂದು ದಿವಸ ಟೈಮ್ ಸಿಗುತ್ತೆ, ಅದರಲ್ಲಿ ಎಲ್ಲ ಕೆಲಸನೂ ಮಾಡ್ಕೋಬೇಕು ಅಷ್ಟೇ. ಈಗ ನೋಡಿ ಟಿ ವಿ ಎಲ್ಲ ಕೆಲಸ ಆಯಿತು. ಸ್ವಲ್ಪ ಟಿ ವಿ ವಾಚ್ ಮಾಡ್ತೀನಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವರ ನಿಧನರಾದ್ರಲ್ಲ, ಹಾಗಾಗಿ ತುಂಬ ಬೇಸರ ಆಗ್ತಾಯಿತ್ತು. ಮಧ್ಯಾಹ್ನ ತನಕ ಟಿ ವಿನೇ ನೋಡ್ಕೊಂಡಿದ್ದೆ. ಅವರ ಅಂತಿಮ ಯಾತ್ರೆ ಹೊರಟಿದ ಮೇಲೆ ನಾನು ನನ್ನ ಕೆಲಸವನ್ನು ಶುರು ಮಾಡಿದ್ದೀನಿ. ಯಾಕೋ ಪ್ರತಿ ಭಾನುವಾರ ಒಬ್ಬೊಬ್ಬರು ದಿಗ್ಗಜರು ನಮ್ಮ ಕರ್ನಾಟಕದಲ್ಲಿ ಈ ಥರ ನಮ್ಮನ್ನು ಬಿಟ್ಟು ಹೋಗ್ತಾ ಇರ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ನನಗಂತೂ ನಾನು ತುಂಬ ಸೆನ್ಸಿಟಿವ್. ಆಮೇಲೆ ನಾವು ಹಾಸ್ಪಿಟಲಲ್ಲಿ ಕೆಲಸ ಮಾಡೋದ್ರಿಂದ ಪ್ರತಿ ದಿವಸವೂ ನಾವು ಇಂಥದ್ದೆಲ್ಲ ತುಂಬ ನೋಡ್ತೀವಿ. ಪೇಷಂಟ್ ನರಳಾಟ ಆಸ್ಪತ್ರೆಯಲ್ಲಿ ಇದೆಲ್ಲ ನೋಡ್ತಾ ಇದ್ದರೆ ಮನಸ್ಸೆಲ್ಲ ಬೇಜಾರಾಗುತ್ತೆ. ಇಷ್ಟೇನಾ ಜೀವನ ಅಂತ ಅನಿಸುತ್ತೆ. ಮನುಷ್ಯರು ಕಿತ್ತಾಡ್ತಾರೆ ಜೀವ ಇರೋ ತನಕ. ಹೋದ್ಮೇಲೆ ಒಳ್ಳೆಯವರು ಅದು ಇದು ಅಂತ ಹೇಳ್ತಾರೆ. ಇರೋವಾಗಲೇ ನಾವು ಒಳ್ಳೆಯವರಾಗಿ ಇದ್ದರೆ ಆ ದೇವರು ಕೂಡ ಮೆಚ್ತಾನೆ. ಸೊ ಹಾಗಾಗಿ ನನ್ನ ಜೀವನದಲ್ಲೂ ಕೂಡ ನನ್ನ ಯಜಮಾನರ ಸಾವು, ಅದೇ ಹಾಗೆ ನನ್ನ ತಂದೆಯ ಸಾವು,
ಹಾಗೆ ನನ್ನ ತಂದೆಯ ಸಾವಲ್ಲಿ ನನಗೆ ನನ್ನ ಮನೆಯವರು ಕೊಟ್ಟಂಥ ಚಿಂತೆ ಅಂದರೆ ನೋವು ಇದೆಲ್ಲ ಹೇಳ್ಕೊಳ್ತೀನಿ. ಒಂದು ದಿವಸ ಟೈಮ್ ಬಂದಾಗ ಖಂಡಿತ ಹೇಳ್ತೀನಿ. ಅದಕ್ಕೂ ಒಂದು ಟೈಮ್ ಅನ್ನೋದು ಬರಬೇಕು. ಗಂಡ ಸತ್ತ ಮೇಲೆ ತಾಯಿ ಮನೆಗೂ ಕೂಡ ಕಾಲಿಡಬಾರ್ದು ಅನ್ನೋದು ಡಿಸೈಡ್ ಮಾಡಿದ್ದೀನಿ. ನನ್ನ ತಂದೆ ಹೆಣವನ್ನೇ ನೋಡೋಕ್ಕೆ ಬಿಟ್ಟಿಲ್ಲ. ನನ್ನ ಮನೆಯ ತಾಯಿ ಆಗಲಿ, ನಮ್ಮ ಮಾವನವರಾಗಲಿ, ನನ್ನ ತಮ್ಮ ಆಗಲಿ, ಆ ದೇವರ ಹತ್ರ ನಾನು ಬೇಡ್ಕೊಳ್ಳೋದು ಒಂದೇ, ಅವರಿಗೆ ನನಗೆ ಕೊಟ್ಟಂಥ ನೋವು ಅವರಿಗೂ ಜೀವನದಲ್ಲಿ ಬರಲೇಬೇಕು, ಬಂದೇ ಬರುತ್ತೆ, ಹಾಗೇ ಬಂದಿದೆ ಕೂಡ. ನಾನು ನಂಬಿರೋ ಶ್ರೀ ಮಂಜುನಾಥ ಸ್ವಾಮಿಯವರು ಅಂತೂ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ, ಇನ್ನೂ ಬಿಡಲ್ಲ. ಕೊನೆ ಉಸಿರಿರೋವರೆಗೂ ನಾನು ಆ ದೇವರ ಹೃದಯವನ್ನು ಗೆದ್ದೇ ಗೆಲ್ತೀನಿ. ಇಷ್ಟೇ ಗೈಸ್. ನೋಡಿ, ಈಗ ನನ್ನ ಮಗಳು ಮನೆಗೆ ಬಂದಳು ದೇವಸ್ಥಾನದಿಂದ. ನೋಡಿ, ನಾನು ಹೇಳಿದ್ನಲ್ಲ ನನ್ನ ಮಗಳು ಸಾಯಿಬಾಬಾ ದೇವಸ್ಥಾನದಲ್ಲಿ NR ಕಾಲೋನಿ ಭಜನೆ ಗ್ರೂಪಲ್ಲಿ ಇದ್ದಾಳೆ ಅಂತ. ಸೊ ಆ ಸಾಯಿಬಾಬಾ ದೇವಸ್ಥಾನದಲ್ಲಿ ಇವಳು ಪ್ರತಿದಿನ ಹೋಗೋದ್ರಿಂದ ಈ ಗುರುಪೂರ್ಣಿಮಾ ದಿವಸ ಅಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಫಂಕ್ಷನ್ ನಡೆಯುತ್ತೆ. ಯಾಕಂದರೆ ಬಾಬಾ ದೇವಸ್ಥಾನ ಅಲ್ವಾ. ಸೊ ಹಾಗಾಗಿ ಇವರೆಲ್ಲ ಅಲ್ಲಿ ಆ ದಿವಸ ವಾಲಂಟಿಯರ್ ಆಗಿ ವರ್ಕ್ ಮಾಡ್ತಾರೆ. ಸೊ ಅದರಿಂದ ಅದರ ಮೀಟಿಂಗ್ ನಡೀತಾ ಇದೆ. ಹಾಯ್ ಗೈಸ್, ಮತ್ತೆ ಬಂದೆ. ನನ್ನ ಮಗಳು ಬಂದು ದೇವಸ್ಥಾನದಿಂದ. ಹಾಗೆ ಊಟನೂ ಅಡುಗೆ ಎಲ್ಲ ಆಗಿತ್ತು, ಊಟನೂ ಮಾಡಿದ್ವಿ. ಊಟ ಮಾಡೋ ವಿಡಿಯೋ ಮಾಡೋಕ್ಕೆ ನನ್ನ ಮಗಳು ಬೈತಾಳೆ. ಅವಳಿಗೆ ವಿಡಿಯೋ ಮಾಡೋದಂದ್ರೇ ಇಷ್ಟ ಇಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡಲಿಲ್ಲ. ಈಗ ಊಟ ಮಾಡಿಕೊಂಡು ಟಿ ವಿ ನೋಡೋಣ ಅಂತ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಒಂದು ಸ್ವಲ್ಪ ಟಿ ವಿ ನೋಡಿಬಿಟ್ಟು ಆಮೇಲೆ ಇಬ್ಬರು ಮಲ್ಕೋತೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ಆರಾಮಾಗಿರಿ, ಆರೋಗ್ಯವಾಗಿರಿ, ಟೇಕ್ ಕೇರ್ ಯುವರ್ ಸೆಲ್ಫ್. ಆಮೇಲೆ ಯಾರಿಗೂ ಡಿಪೆಂಡ್ ಆಗಬೇಡಿ, ಒಳ್ಳೆಯದನ್ನೇ ಮಾತಾಡೋಣ, ಒಳ್ಳೆಯವರಾಗಿ ಇರೋಣ. ಎಲ್ಲ ತಪ್ಪು ಮಾಡಿದವರನ್ನು ದೇವ್ರ ಮೇಲೆ ಭಾರ ಹಾಕಿ ದೇವರಿಗೆ ಬಿಟ್ಬಿಡೋಣ. ಅದಕ್ಕೆ ಶಿಕ್ಷೆ ಕೊಡೋರು ಅವರಿದ್ದಾರೆ. ನಾವು ಯಾರ ಮೇಲೇನೂ ಏನು ದ್ವೇಷನೂ ಮಾಡೋದು ಬೇಡ, ಪ್ರೀತಿನೂ ಮಾಡೋದು ಬೇಡ. ನಮ್ಮನ್ನು ಯಾರು ಪ್ರೀತಿಯಾಗಿ ಮಾತಾಡ್ತಾರೆ ಅವರನ್ನಷ್ಟೇ ನಾವು ಪ್ರೀತಿಯಾಗಿ ಮಾತಾಡೋಣ. ನಿಷ್ಕಲ್ಮಶ ಮನಸ್ಸಿಂದ ಇರಿ. ಕಲ್ಮಶ ಮನಸ್ಸು ಯಾವತ್ತೂ ಬೇಡ. ನಾವು ಮಾನವರಾಗಿಯೇ ಇರೋಣ, ಒಳ್ಳೆ ಮನುಷ್ಯರಾಗೋಣ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್ಸ್. ಹಾಗೆ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಹೊಸ ವಿಡಿಯೋ ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಬೆಳೆಸಿ ನಮ್ಮನ್ನು. ಬೆಳೆದವರನ್ನೇ ಮತ್ತೆ ಬೆಳೆಸಬೇಡಿ. ಹಾಗಾಗಿ ನಾನು ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊಳ್ಳೋದು ಒಂದೇ, ಯೂಟ್ಯೂಬಲ್ಲಿ ವಿಡಿಯೋ ಮಾಡಬೇಕು ಅನ್ನೋ ಮನಸ್ಸಾಯಿತು. ಎಲ್ಲ ವಿಡಿಯೋ ಚಾನಲ್ಗಳನ್ನು ನೋಡ್ಬೇಕಾದ್ರೆ ನಾವು ಯಾಕೆ ಮಾಡಬಾರ್ದು? ಹಾಗೆ ನಾನು ಸಿಂಗಲ್ ಪೇರೆಂಟು. ನಾನು ನನ್ನ ಮಗಳು ಎಷ್ಟು ಕಷ್ಟಪಡ್ತಿದ್ದೀವಿ ಅಂತ ನಮಗೆ ಮಾತ್ರ ಗೊತ್ತು. ನಮ್ಮನ್ನು ದಯವಿಟ್ಟು ಬೆಳೆಸಿ, ಸಬ್ಸ್ಕ್ರೈಬ್ ಮಾಡಿ, ಸಂಪೂರ್ಣ ವಿಡಿಯೋ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.